ನೋವನ್ನು ಹೋಗ್ಲಾಡ್ಸಿ ಸಂತೋಷದ ಆನಂದನ ತುಂಬಿದ್ಯಾ. ಬೆಲೆ ಕಟ್ಟಕ್ಕಾಗದೇ ಇರೋಂತಹ ತಾಯ್ತನ ಅವಳಿಗೆ ಕೊಟ್ಟಿದ್ಯಾ. ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ಇಲ್ಲಿ ಪುಣಿ, ಇಲ್ಲಿ ಕಂದ ಮಾಡು. ಆ ದೇವ್ರು ನಿಮ್ಮಿಬ್ರಿಗೂ ಒಳ್ಳೇದ್ ಮಾಡ್ಲಿ. ಯಾವಾಗ್ಲೂ ಇದೇ ತರ ಖುಷಿ ಖುಷಿಯಾಗಿರಿ. ಥ್ಯಾಂಕ್ಸ್ ಅತ್ತೆ. ಅತ್ತೆ ನೀವು ಬಿಡ್ತೀನಿ ತಿನ್ಸೆ. ಪೂರ್ಣಿ, ನಿನಗೇನು ಬೇಕು ಅಂತ ಹೇಳು, ಮೂಟೆ ತಂದಾಕ್ಬಿಡ್ತೀನಿ. ನನಗೇನು ಬೇಡ ರೀ, ನೀವ್ ಯಾವಾಗ್ಲೂ ಹೀಗೆ ಖುಷಿಯಾಗಿದ್ರೆ ನಂಗಷ್ಟೇ ಸಾಕು. ಖುಷಿನಾ? ನನಗಾಗ್ತಿರೋ ಸಂತೋಷಕ್ಕೆ ಭೂಮಿನೇ ಎತ್ಬಿಡ್ತೀನಿ. ಬಾ. ಅಯ್ಯೋ ರೀ, ಮೋನಿಕಾ, ಬೆಳಿಗ್ಗೆ ಎದ್ರು ಅವಳ್ದೆ ಜಪ, ಮಲ್ಗಿದಾಗ್ಲೂ ಅವಳ್ದೆ ಜಪ ಮಾಡ್ತೀನಿ ರೀ. ಯಾಕೆ ನಿದ್ದೆನಲ್ಲಿ ಹೊಡೆದೇ ಬುಸ್ತಾ ಇದೆಯಾ? ಮೋನಿ ಅಂದ್ರೆ ಮೋಹನ್ ಅಂದ್ರೆ, ಇವಾಗ ನೋಡಿದ್ರೆ ಮೋನಿಕಾ ಅಂತ ಕನ್ವರ್ಸ್ತಿದ್ದೀರಾ, ಕೋಪ ಬರಲ್ವಾ? ಪೂರ್ಣೆ, ನಿದ್ದೆಲ್ಲಿ ಏನೇನೋ ಕನ್ವರ್ಸ್ತೀವಿ, ಅದೆಲ್ಲ ನಿಜ ಆಗ್ಬಿಡುತ್ತಾ? ಇವಾಗ ರಾಜಾದಿರಾಜ ರಾಜಮಾರ್ತಾಂಡ ಆದಿ ಬಹುಪರಾಕ್ ಅಂದ್ಬಿಟ್ರೆ ನಾನು ರಾಜ ಆಗ್ಬಿಡ್ತೀನ? ಇಲ್ಲ ಅಲ್ವಾ? ನೀನು ಒಳ್ಳೆ ಎಲ್ಲದನ್ನು ಹನುಮನ್ ದೃಷ್ಟಿಯಿಂದ ನೋಡ್ಬಾರ್ದು ಕಣೆ. ಮಲ್ಕೋ ಬಾ. ಬಾ ರೀ, ನಾನ್ ಮಾತಾಡ್ತಿದ್ದೀನಿ ತಾನೆ, ಹಾಗೆ ಮಲ್ಕೋತಿದ್ದೀರಲ್ಲ. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಯಾವಳ್ರಿ ಅವಳು ಮೋನಿಕಾ? ಮಧ್ಯರಾತ್ರಿ ಏನೇ ನಿನ್ನ ಹಾವಳಿ? ಏನೋ ನಿದ್ದೆಲ್ಲಿ ಕನ್ವರ್ಸ್ತೀನಪ್ಪ, ಅದನ್ನೇ ಇಟ್ಕೊಂಡು ಟಾರ್ಚರ್ ಕೊಡ್ತಿಲ್ಲ ಹಾಗೆ. ಇವಾಗ ನಾನು ನಿದ್ದೆ ಗಣ್ಣಲ್ಲಿ ಅಪ್ಪನೋ ಉಪ್ಪಿನೋ ಅಂತ ಕನ್ವರ್ಸಿದ್ರೆ ಅದು ನಾನು ಹನುಮಂದಿದೆ ನೋಡೋಕ್ಕಾಗತ್ತಾ? ನಿದ್ದೆಗೆಟ್ರೆ ಬೆಳಗ್ಗೆ ಆಫೀಸಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಕಣೆ. ಆಮೇಲೆ ನಿನ್ನ ತಂಗಿ ಎಲ್ರ ಮುಂದೆ ಅವಮಾನ ಮಾಡ್ತಾಳೆ. ನನ್ನ ಕೈಲಿ ಅದನ್ನು ಸಹಿಸ್ಕೊಳೋದಕ್ಕಾಗೋದಿಲ್ಲ. ಏನು ಮಾತಾಡ್ಬೇಡ, ಸುಮ್ಮನೆ ಮಲ್ಕೋ. ನೀನು ಮಲ್ಕೋ. ಇನ್ನು ಮುಂದೆ ಇವಳು ಮುಂದೆ ಅಕ್ಕಪಕ್ಕ ಯಾವುದೇ ಕಾರಣಕ್ಕೂ ಮೋನಿಕನ ವಿಷಯ ಬರಬಾರ್ದು. ಬಂದರೆ ಅಪಾಯ ತಪ್ಪಿದ್ದಲ್ಲ. ಹೇಳೋದು ಕಾವೇರಿ ನನ್ನ ಸಂತೋಷನೆಲ್ಲ ಹಾಳು ಮಾಡಿಬಿಟ್ಲು. ಏನೋ ಕದ್ದು ಮುಚ್ಚಿ ಮೋನಿಕಾ ಜೊತೆ ಖುಷಿಯಿಂದ ಎಂತಹ ಲೈಫ್ ಲೀಡ್ ಮಾಡ್ತಾ ಇದ್ದೆ, ಎಷ್ಟು ಎಂಜಾಯ್ ಮಾಡ್ತಿದ್ದೆ. ಆ ಸಂತೋಷಕ್ಕೆ ಬೆಂಕಿ ಇಟ್ಬಿಟ್ಲು ಹಂಗೆ. ಕಾವೇರಿ, ನನ್ನ ಸಂತೋಷನ ಕಿತ್ಕೊಂಡೆ ಅಲ್ವಾ? ನಿನ್ನ ಸಂತೋಷ ಕಿತ್ಕೊಳ್ಳೋ ತನಕ ನಾನು ಬಿಡಲ್ಲ. ಆದಷ್ಟು ಬೇಗ ನಿನ್ನ ಮದುವೆ ರಹಸ್ಯ ತಿಳ್ಕೊಂಡು ನಿನ್ಗೊಂದು ಗೊತ್ತಿಗೆ ಕಾಣಿಸ್ತೀನಿ. ಭಟ್ರೆ ಸರ, ಪ್ರೀತಮ್ ತಿಂಡಿಗೆ ಬಂದಿಲ್ವಲ್ಲ, ಕರೆದ್ರ ಅವನ್ನ? ಹೌದ್ರಿ, ನಾ ಒಂದ್ಸರಿ ಕರ್ನ್ಯಪ್ಪ ಅಂತಂದ್ರ ಕೋರ್ಟಿನ್ಯಾಗ 3 ಸರಿ ಕೂಗ್ದಂಗೆ ಆಕತ್ರಿ. ಕೂಗಿದೀನ್ರಿ, ಅದಕ್ಕೆ ಅವ್ರು ಆಮೇಲೆ ಬಂದು ತಿಂತೀನಿ ಹೋಗಪ್ಪ ಅಂತಂದ್ರಿ, ಅದಕ್ಕೆ ಬಂದೀನ್ರಿ. ಹಾ ನೋಡ್ರಿ, ಪ್ರೀತು ಸರ್ ನೆನದವರ ಮನದಾಗ ಬಂದಂಗೆ ಬಂದಿರ್ರಿ. ಕಮ್ ಪ್ರೀತು. ಪ್ರೀತು, ಇದೇನ್ ಮಾಡ್ತಿದ್ಯಾ? ಈ ಪ್ರಾಜೆಕ್ಟ್ಗೆ ಬೆಲೆ ಇಲ್ದಾಗ ಇದನ್ನ ಬಿಸಾಡದೆ ಇನ್ನೇನ್ ಮಾಡಕ್ ಸಾಧ್ಯ? ಬೆಲೆ ಇಲ್ವಾ? ಏನ್ ಹೇಳ್ತಾ ಇದ್ಯಾ? ಹೌದು, ಈ ಪ್ರಾಜೆಕ್ಟ್ಗೆ ಬೆಲೆ ಇಲ್ದೇ ಇರಂಗ್ ಮಾಡಿರೋದೇ ನೀವು. ಏನಾಯ್ತು ಅಂತ ಬಿಡಿಸಿ ಹೇಳು. ಹೀಗೆ ಒಗಟಾಗಿ ಹೇಳಿದ್ರೆ ನನಗೆ ಹೇಗೆ ಅರ್ಥ ಆಗುತ್ತೆ? ನೀವು ಹೇಳ್ದಾಗೆ ಈ ಪ್ರಾಜೆಕ್ಟ್ ಫೈಲ್ನ ಕಳಿಸಿದ್ರು, ಫಂಡಿಂಗ್ ರಿಲೀಸ್ ಮಾಡಿ ಅಂತ ಕೇಳ್ಕೊಂಡ್ರು ಕೂಡ ಫಂಡಿಂಗ್ ರಿಲೀಸ್ ಮಾಡಿಲ್ಲ ನಿಮ್ಮ CEO ಅವರು.
ಹಾಗಿದ್ಮೇಲೆ ಈ ಪ್ರಾಜೆಕ್ಟಿಗೆ ಬೆಲೆ ಇಲ್ಲ ಅಂತ ತಾನೇ ಅರ್ಥ. ಫಂಡ್ ರಿಲೀಸ್ ಮಾಡಿಲ್ವಾ? ಯಾಕೆ? ಅದನ್ನ ಪ್ರೀತಮ್ಮ ಕೇಳಿದ್ರೆ ಹೇಗೆ ಅಪ್ಪ? ನಿಮ್ಮ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತೀರಲ್ಲ, ಅವ್ರನ್ನ ಕೇಳಿ. ಎಲ್ರ ಮುಂದೆ? ಸಾರಿ, ನಿಮ್ ಮುಂದೆ ಒಳ್ಳೆಯವಳ ತರ ನಾಟಕ ಮಾಡೋದು, ಚಾಲೆಂಜ್ ಹಾಕೋದು, ಕಂಪನಿ ಸಕ್ಸಸ್ಫುಲ್ ಆಗಿ ರನ್ ಆಗ್ಬೇಕು ಅಂತ ದೊಡ್ಡ ದೊಡ್ಡ ಸ್ಪೀಚ್ ಕೊಡೋದು, ಹಿಂದೆಯಿಂದ ನಾವು ಗೆಲ್ಲೋ ಪ್ರಯತ್ನಕ್ಕೆ ಅಡ್ಡಿಯಾಗಿ ಕಾರಣ ಹೇಳೋದು. ಲಾಸ್ಟ್ ವೀಕು ನಾವು ಫಾರ್ಮರ್ಸ್ ಜೊತೆ ಹೊಸ ಪ್ರಾಫಿಟಬಲ್ ಬಿಸ್ನೆಸ್ ಶುರು ಮಾಡಕ್ಕೆ ಹೊರಟಾಗ ಇದು ಕಾನೂನು ಪ್ರಕಾರ ತಪ್ಪು, ಆಗೋದಿಲ್ಲ ಅಂತೆಲ್ಲ ಹೇಳಿ ಅಡ್ಡಿ ಮಾಡಿದ್ಲು. ನಾವು ಪ್ರಾಫಿಟ್ ಪರ್ಸೆಂಟೇಜ್ನ ಜಾಸ್ತಿ ಮಾಡೋಣ ಅಂತ ಕ್ಲೈಂಟ್ ಹತ್ರ ಹೊರಟ್ರೆ ಅದಕ್ಕೂ ಅಡ್ಡಿ ಬರ್ತಾಳೆ. ಆಗ ಪ್ರೀತಮ್ ಕುಡ್ದು ರೂಮ್ ಸೇರ್ಕೊಳ್ಳೋದಿಕ್ಕೆ ಇವಳೇ ಕಾರಣ ಆಗಿದ್ಲು. ನೋಡಿ, ನೀವ್ ಈ ಕಾವೇರಿನ ಮದ್ವೆಗ್ ಬಂದಿದ್ದಕ್ಕೆ ತಾನೆ ಶಾಕಿಂದ ಪ್ರೀತಮ್ ಕುಡ್ದು ರೂಮ್ ಸೇರ್ಕೊಂಡಿದ್ದು. ಆಮೇಲೆ ನೀವೇ ಅವ್ನಿಗೇನೇನೋ ಚಾಲೆಂಜ್ ಮಾಡಿ ರೂಮಿಂದ ಹೊರಗಡೆ ಬರೋ ಥರ ಮಾಡಿದ್ದೀರಾ. ಇವಾಗ ಅವನೇನಾದ್ರೂ ಒಂದು ಸಾಧಿಸ್ಬೇಕು ಅಂತ ಹೊರಟಾಗ ಅದಕ್ಕೂ ಅಡ್ಡಗಾಲ್ ಹಾಕ್ತಾ ಇದ್ದಾಳೆ.